ದೆಹಲಿ ಮತ್ತು ಎನ್ಸಿಆರ್ ಜನರಿಗೆ ಟ್ರಾಫಿಕ್ ದಟ್ಟಣೆ ಎಂದರೆ ನಿತ್ಯದ ನರಕ. ಗಂಟೆಗಟ್ಟಲೆ ರಸ್ತೆಯಲ್ಲೇ ಕಳೆಯುವ ಸಂಕಷ್ಟಕ್ಕೆ ಇದೀಗ ಮುಕ್ತಿ ಸಿಗುವ ಕಾಲ ಸನ್ನಿಹಿತವಾಗಿದೆ. ಬಹುನಿರೀಕ್ಷಿತ ಏರ್ ಟ್ಯಾಕ್ಸಿ ಸೇವೆ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 2026ರಲ್ಲಿ ಭಾರತದ ಆಕಾಶದಲ್ಲಿ ಹಾರಾಡಲಿರುವ ಈ ಏರ್ ಟ್ಯಾಕ್ಸಿಯ ಪ್ರಮುಖಾಂಶಗಳು ಇಲ್ಲಿದೆ. ರಸ್ತೆ ಮಾರ್ಗದಲ್ಲಿ ದೆಹಲಿಯ ಕನ್ನಾಟ್ ಪ್ಲೇಸ್ನಿಂದ ಗುರುಗ್ರಾಮಕ್ಕೆ ಹೋಗಲು ಕನಿಷ್ಠ 90 ನಿಮಿಷ ಬೇಕಾಗುತ್ತದೆ. ಈ ಏರ್ ಟ್ಯಾಕ್ಸ್ ಮೂಲಕ ಕೇವಲ 7 ರಿಂದ 12 ನಿಮಿಷಗಳಲ್ಲಿ ನೀವು ಆಫೀಸ್ ತಲುಪಬಹುದು. ಇಂಡಿಗೋ ಮಾತೃ ಸಂಸ್ಥೆಯಾದ ಇಂಟರ್ ಗ್ಲೋಬ್ ಎಂಟರ್ಪ್ರೈಸಸ್ ಮತ್ತು ಅಮೆರಿಕದ ಆರ್ಚರ್ ಏವಿಯೇಷನ್ ಸೇರಿ ಈ ಸೇವೆಯನ್ನು ಒದಗಿಸುತ್ತಿವೆ. 2026ರಲ್ಲಿ ಈ ಸೇವೆ ವಾಣಿಜ್ಯ ಬಳಕೆಗೆ ಮುಕ್ತವಾಗಲಿದೆ ಎಂದು ವರದಿಗಳು ತಿಳಿಸಿದ್ದಾವೆ. ಸಾಮಾನ್ಯ ಕ್ಯಾಬ್ಗಿಂತ ಸ್ವಲ್ಪ ದುಬಾರಿ ಎನಿಸಿದ್ರೂ ವಿಮಾನದಷ್ಟು ದುಬಾರಿಯಲ್ಲ. ವರದಿಗಳ ಪ್ರಕಾರ ಪ್ರತಿ ಪ್ರಯಾಣಿಕರಿಗೆ 2,000 ದಿಂದ 3,000 ರೂಪಾಯಿ ದರ ನಿಗದಿಯಾಗುವ ಸಾಧ್ಯತೆ ಇದೆ. ಇದು ಊಬರ್ ಬ್ಲಾಕ್ ನಂತಹ ಪ್ರೀಮಿಯರ್ ಕ್ಯಾಬ್ ಸೇವೆಗೆ ಸಮನಾಗಿರಲಿದೆ. ಇನ್ನು ಎಲೆಕ್ಟ್ರಿಕ್ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ವಿಮಾನಗಳಾಗಿವೆ. ಅಂದರೆ ಹೆಲಿಕಾಪ್ಟರ್ನಂತೆ ಲಂಬವಾಗಿ ಮೇಲೇರುತ್ತವೆ ಮತ್ತು ಇಳಿಯುತ್ತವೆ. ಶಬ್ದ ಮಾಲಿನ್ಯವೂ ಕಡಿಮೆ. ಇದರಲ್ಲಿ ಒಬ್ಬ ಪೈಲಟ್ ಮತ್ತು 4 ಪ್ರಯಾಣಿಕರು ಪ್ರಯಾಣಿಸಬಹುದು. ಮೊದಲ ಮಾರ್ಗ ಮೊದಲ ಹಂತದಲ್ಲಿ ದೆಹಲಿಯ ಕನ್ನಾಟ್ ಪ್ಲೇಸ್ನಿಂದ ಹರಿಯಾಣದ ಗುರುಗ್ರಾಮದ ನಡುವೆ ಈ ಹಾರಾಟ ನಡೆಯಲಿದೆ. ನಂತರ ಮುಂಬೈ ಮತ್ತು ಬೆಂಗಳೂರಿಗೂ ವಿಸ್ತರಿಸುವ ಯೋಜನೆ ಇದೆ. ಒಟ್ಟಿನಲ್ಲಿ ದೆಹಲಿಯ ಆಕಾಶದಲ್ಲಿ ಹಾರಾಡುವ ಕಾರುಗಳ ಕನಸು 2026ರಲ್ಲಿ ನನಸಾಗುತ್ತಿದ್ದು, ಪ್ರಯಾಣಿಕರ ಸಮಯ ಉಳಿತಾಯಕ್ಕೆ ಇದು ರಾಮಬಾಣವಾಗಲಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.